ನಾನ್ ಪ್ರತಿಮಾ. ಇಡೀ ಭಾರತೀಯರು ಈಗ ಖುಷಿ ಪಡ್ತಾ ಇದ್ದಾರೆ, ಪ್ರತೀಕಾರ ಆಗೇ ಬಿಡ್ತು ಅನ್ನೋ ಸಂತೋಷದಲ್ಲಿದ್ದಾರೆ. ಹಾಗೇನೆ ಪೆಹಲ್ಗಾಮ್ ದಾಳಿಯಲ್ಲಿ ಯಾರೆಲ್ಲ ತನ್ನವರನ್ನ ಕಳೆದುಕೊಂಡಿದ್ರು ಅವರೆಲ್ಲ ಒಂದ್ ರೀತಿ ಸ್ವಲ್ಪ ಮಟ್ಟಿಗಾದ್ರೂ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಅಂದ್ರೆ ಭಾರತ ಮಾಡಿದಂತಹ ಆಪರೇಷನ್ ಸಿಂಧೂರ್ ಏರ್ ಸ್ಟ್ರೈಕ್ ಯಶಸ್ವಿಯಾಗಿದೆ ಅನ್ನೋ ವಿಚಾರಕ್ಕೆ. ಆದ್ರೆ ಇಲ್ಲಿ ಪಾಕಿಸ್ತಾನ ಮತ್ತೆ ಯಾಮಾರ್ ಬಿಡ್ತಾ ಅಂತಾನೂ ಅನ್ಸುತ್ತೆ. ಈ ಹಿಂದೆ ಬಾಲಾಕೋಟ್ ದಾಳಿ ಆದಾಗ್ಲೂ ಕೂಡ ಇದೇ ತರದ ಒಂದು ಸಿಚುವೇಶನ್ ಇತ್ತು. ಅಂದ್ರೆ ಪಾಕಿಸ್ತಾನ ಅಂದಾಜೆ ಮಾಡಿರ್ಲಿಲ್ಲ. ಈ ಸಲನೂ ಹಾಗೆ ಆಯ್ತಾ? ಇದಕ್ಕೇನ್ ಕಾರಣ ಇರಬಹುದು? ಪಾಕಿಸ್ತಾನ ಯಾಮಾರಿದೆಲ್ಲಿ ಅಂತ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ನಿಮಗೆ ನೆನಪಿರಬಹುದು, ಪೆಹಲ್ಗಾಮ್ ದಾಳಿ ಆದ್ಮೇಲೆ ಮೋದಿ ಅವರು ಪ್ರತೀಕಾರದ ಮಾತುಗಳನ್ನಾಡಿದ್ರು. ನಮ್ಮ ಸೇನಾ ನಾಯಕರಿಂದ ಹಿಡಿದು ಭಾರತದ ಪ್ರತಿಯೊಬ್ಬ ಪ್ರಜೆ ಪ್ರತೀಕಾರ ಬೇಕೇ ಬೇಕು ಅಂತ ಹೇಳ್ತಾ ಇದ್ರು. ಪಾಕಿಸ್ತಾನದ ರಕ್ಷಣಾ ಸಚಿವರಾದಿಯಾಗಿ ಬಹುತೇಕರು ನಮ್ಮ ಮೇಲೆ ಏನಾದ್ರೂ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಅಣುಬಾಂಬ್ ಹಾಕ್ತೀವಿ, ನಾವು ಕೂಡ ಯುದ್ಧ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಬಂತು. ಆದ್ರೆ ಇದೆಲ್ಲ ಬರೀ ಬೊಗಳೆ ಬಿಟ್ಟಿದ್ದೇ ಆಯ್ತು ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಭಾರತ ಯಾವ ರೀತಿಯಾಗಿ ಏರ್ ಸ್ಟ್ರೈಕ್ ಮಾಡೋದಕ್ಕೆ ತಯಾರಿ ಮಾಡ್ತು, ಸ್ಕೆಚ್ ಹಾಕ್ತು, ಇದ್ಯಾವುದರ ಅಂದಾಜು ಕೂಡ ಪಾಕಿಸ್ತಾನಕ್ಕೆ ಸಿಗಲೇ ಇಲ್ಲ. ಯಾಕೆಂದ್ರೆ ಮೋದಿ ಅವರು ಕೂಡ ಆ ಒಂದು ಸಣ್ಣ ಸುಳಿವನ್ನು ಇಲ್ಲಿ ಬಿಟ್ಕೊಡೋದ ತರ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡ್ಲಿಲ್ಲ. ಯುದ್ಧ ಮಾಡ್ತೀವಿ, ದಾಳಿ ಮಾಡ್ತೀವಿ ಅಂತೆಲ್ಲ ಹೇಳಲಿಲ್ಲ. ಪ್ರತೀಕಾರವನ್ನ ತೀರಿಸ್ತೀವಿ, ಉಗ್ರರ ವಿರುದ್ಧ ನಮ್ಮ ಪ್ರತೀಕಾರ ಇದ್ದೇ ಇರುತ್ತೆ ಅಂತ ಹೇಳ್ತಾ ಬಂದ್ರು. ಆದ್ರೆ ಪಾಕಿಸ್ತಾನ ಮಾತ್ರ ಈ ವಿಷಯದಲ್ಲಿ ಯಾಮಾರ್ತು ಅಂತಾನೆ ಹೇಳ್ಬಹುದು. ಹೀಗಾಗಿನೇ ಭಾರತ ಪಾಕಿಸ್ತಾನವನ್ನ ಯಾಮಾರಿಸಿ ಒಂಚೂರು ಸುಳಿವನ್ನ ಬಿಟ್ಕೊಡದೆ ಗೊತ್ತಾಗದ ರೀತಿ ರಾತ್ರೋರಾತ್ರಿ ಕಗ್ಗತ್ತಲಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದು. ಸೊ ಥರ್ಡ್ ಟೈಮ್ ಪಾಕಿಸ್ತಾನ ಇಲ್ಲಿ ಯಾಮಾರಿದೆ ಅನ್ನೋದಾದ್ರೆ ಈ ಹಿಂದಿನ ದಾಳಿಗಳು ಯಾವ ರೀತಿಯಾಗಿದ್ವು, ಮೋದಿ ಯಾವ ರೀತಿ ನಡ್ಕೊಂಡ್ರು, ಹಾಗೆ ನಮ್ಮ ಸೇನೆ ಅಲ್ಲಿ ನುಗ್ಗಿ ಹೊಡಿತು ಅಂತ ಅಂದ್ರೆ ಪಾಕಿಸ್ತಾನ ಇಲ್ಲಿ ಮೂರ್ಖನಾಗಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಭಾರತ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರ್ಸದೆ ಬಿಡೋದಿಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗಾಗಿ ಪಾಕಿಸ್ತಾನದ ಸಚಿವರು ಮಾಧ್ಯಮಗಳ ಮುಂದೆ ದಾಳಿಯಾದ್ರೆ ಬಿಡೋದಿಲ್ಲ, ನಾವು ಪ್ರತಿ ದಾಳಿ ಮಾಡ್ತೀವಿ, ಅಣ್ವಸ್ತ್ರ ಇದೆ ಅಂತೆಲ್ಲ ಹೇಳ್ಕೊಂಡಿತ್ತು. ಆದ್ರೆ ಯಾವ ಅಂದಾಜು ಕೂಡ ಅವ್ರಿಗೆ ಸಿಗ್ಲೇ ಇಲ್ಲ. ಶತ್ರುಗಳನ್ನ ಯಾಮಾರಿಸೋದ್ರಲ್ಲಿ ಮೋದಿ ನಿಸ್ಸೀಮರು ಅನ್ನೋದು ಈಗಿನ ಏರ್ ಸ್ಟ್ರೈಕ್ ನಿಂದ ಮತ್ತೊಮ್ಮೆ ಪ್ರೂವ್ ಆಗ್ಬಿಟ್ಟಿದೆ. ಪಾಕಿಸ್ತಾನದ ನಾಯಕರು ಅಷ್ಟೆಲ್ಲ ಪ್ರಚೋದನಕಾರಿಯಾಗಿ ಮಾತನಾಡ್ತಾ ಇದ್ರು ಮೋದಿ ಯುದ್ಧದ ಮಾತಾಡ್ಲಿಲ್ಲ. ಪ್ರತೀಕಾರ ತೀರಿಸ್ತೀವಿ ಅಂತ ಮಾತ್ರ ಹೇಳಿದ್ರು. ಭಾರತ ಇನ್ನೂ ಯುದ್ಧಕ್ಕೆ ತಯಾರಿ ನಡೆಸ್ತಾ ಇದೆ ಅಂತ ಪಾಕಿಸ್ತಾನವನ್ನ ನಂಬಿಸುವಲ್ಲಿ ಸಕ್ಸಸ್ ಆಯ್ತು. ಮೋದಿ ನೇತೃತ್ವದ ಭಾರತ ಸರ್ಕಾರ ಮೇ 7ಕ್ಕೆ ದೇಶದ ಉದ್ದಗಲಕ್ಕೂ ಮಾಕ್ ಡ್ರಿಲ್ ಮಾಡಬೇಕು ಅನ್ನೋ ಆದೇಶ ಕೊಡ್ತು. ಎಲ್ಲರ ಗಮನ ಆ ಕಡೆ ಇರೋ ಹಾಗೇನೆ ಮೇ 7ರ ನಸುಕಿನಲ್ಲೇ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನ ಸರ್ಕಾರವನ್ನ, ಅಲ್ಲಿ ಆಶ್ರಯ ಪಡೆದಿರೋ ಉಗ್ರರನ್ನ ಆಘಾತಕ್ಕೆ ಒಳಗಾಗೋ ಹಾಗೆ ಮಾಡ್ತು. ಮೇ 7ಕ್ಕೆ ಭಾರತದ ಉದ್ದಗಲಕ್ಕೂ ಮಾಕ್ ಡ್ರಿಲ್ ಅಥವಾ ನಾಗರಿಕ ಸ್ವರಕ್ಷಾ ತಾಲೀಮು ನಡೆಸೋ ವಿಚಾರ ಪಾಕಿಸ್ತಾನದಲ್ಲೂ ಕೂಡ ಚರ್ಚೆ ಆಯ್ತು. ಹೀಗಾಗಿ ಪಾಕಿಸ್ತಾನ ಸರ್ಕಾರ ಅಲ್ಲಿ ಆಶ್ರಯ ಪಡೆದಿದ್ದ ಉಗ್ರರು ಉದ್ವಿಗ್ನತೆಯಲ್ಲಿದ್ರು ಕೂಡ ಈ ರೀತಿ ದಾಳಿಯನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇ 7ನೇ ತಾರೀಕು ನಾಗರಿಕ ರಕ್ಷಣಾ ತಾಲೀಮು ಆಯೋಜನೆಯಾಗಿದ್ದು ಎಲ್ಲರ ಗಮನ ಆ ಕಡೆ ಇರುವಾಗಲೇ ಮೇ 7ರ ನಸುಕಿನ 1 ಗಂಟೆ 5 ನಿಮಿಷದಿಂದ 1:15 ಒಳಗಡೆ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಾಗಿತ್ತು. ಆಪರೇಷನ್ ಸಿಂಧೂರ ಪಕ್ಕಾ ಇಂಪ್ಲಿಮೆಂಟ್ ಆಯ್ತು. ಹೀಗೆ ಗಮನವನ್ನ ಬೇರೆ ಕಡೆ ಸೆಳೆದು ನಿಖರ ದಾಳಿಯನ್ನ ನಡೆಸೋದು ಒಂದು ರೀತಿ ಸಮರ ಕಲೆ ಅಂತ ಹೇಳ್ಬೋದು. ಪ್ರಧಾನಿ ಮೋದಿಯವರು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಇದ್ರು. ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಕ್ಯಾನ್ಸಲ್ ಮಾಡಲಿಲ್ಲ. ಮೂರ್ ಸಲ ಉಗ್ರರು ಹಾಗೂ ಅವರನ್ನ ಪೋಷಿಸ್ತಾ ಇರೋರಿಗೆ ಎಚ್ಚರಿಕೆ ಕೊಟ್ರು. ಅದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಪಾಕಿಸ್ತಾನ ಸರ್ಕಾರ ಯಾಮಾರ್ತು ಅಂತಾನೆ ಹೇಳ್ಬೋದು. ರಾತ್ರಿ ದೊಡ್ಡ ಕಾರ್ಯಾಚರಣೆ ನಡೆಯುತ್ತೆ ಅಂತ ಗೊತ್ತಿದ್ರು ಕೂಡ ಮೋದಿ ಎಂದಿನ ರೀತಿಯಲ್ಲಿ ತನ್ನ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ರು. ಅವರ ನಡೆಯಲ್ಲಾಗ್ಲಿ ನುಡಿಯಲ್ಲಾಗ್ಲಿ ರಾತ್ರಿ ನಡೆಯೋ ಕಾರ್ಯಾಚರಣೆಯ ಬಗ್ಗೆ ಒಂದು ಸಣ್ಣ ಸುಳಿವನ್ನು ಕೂಡ ಬಿಟ್ಕೊಟ್ಟಿರಲಿಲ್ಲ. ಮೊನ್ನೆ ರಾತ್ರಿ 9 ಗಂಟೆಗೆ ಸಮಾವೇಶವೊಂದರಲ್ಲಿ ಸುಮಾರು ಅರ್ಧ ಗಂಟೆ ಮಾತನಾಡಿ ದೇಶದ ಅಭಿವೃದ್ಧಿ, ಆಕಾಂಕ್ಷೆಗಳು, 2047ಕ್ಕಾಗೋ ಸಶಕ್ತ ರಾಷ್ಟ್ರ ಮಾಡೋದು ಇತ್ಯಾದಿ ವಿಚಾರಗಳನ್ನ ಅವರು ಶೇರ್ ಮಾಡ್ಕೊಂಡಿದ್ರು. ಅವರ ಮುಖಭಾವದಲ್ಲಿ ಯಾವ ಒತ್ತಡ ಕೂಡ ಕಾಣಿಸ್ತಾ ಇರಲಿಲ್ಲ. ತುಂಬಾ ಕೂಲ್ ಆಗಿ ಎಂದಿನಂತೆ ಲವಲವಿಕೆಯಿಂದ ಮಾತನಾಡ್ತಿದ್ರು. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸೋದ್ರ ಬಗ್ಗೆ ಕೇಳಿದಾಗ್ಲೂ ಕೂಡ ಆ ಪ್ರಶ್ನೆಗೆ ಉತ್ತರ ಕೊಡದೆ ವಿಚಾರವನ್ನ ಬದಲಾಯಿಸಿದ್ರು.
ಈಗ ಇವೆಲ್ಲ ಪಾಕಿಸ್ತಾನವನ್ನ ಶಾಕ್ ಮಾಡಲೆಂದೇ ಮಾಡಿದ ತಂತ್ರ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಹಿಂದೆ ಕೂಡ ಅಂದ್ರೆ 2019 ಫೆಬ್ರವರಿ 26ಕ್ಕೆ ಬಾಲಾಕೋಟ್ ದಾಳಿ ನಡೆಸಿದ ಸಂದರ್ಭವನ್ನ ಗಮನಿಸಿದ್ರೆ ಆಗ್ಲೂ ಕೂಡ ಮೋದಿ ಇದೇ ರೀತಿ ರಣತಂತ್ರ ಅನುಸರಿಸಿದ್ರು. 48 ಅಂದ್ರೆ ಈ ದಾಳಿ ಆಗೋದಕ್ಕೂ ಮುಂಚೆ 48 ಗಂಟೆ ಮುಂಚಿತವಾಗಿ ಎಂದಿನ ಹಾಗೆ ತಮ್ಮ ನಿಗದಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಫೆಬ್ರವರಿ 25ರಂದು ನ್ಯಾಷನಲ್ ವಾರ್ ಮೆಮೋರಿಯಲ್ಗೆ ಹೋಗಿ ಗೌರವ ಸಲ್ಲಿಸಿದ್ರು. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಜಿಹಾದಿಗಳ ತರಬೇತಿ ಶಿಬಿರದ ಮೇಲೆ ರಾತ್ರಿ 9 ಗಂಟೆಗೆ ವೈಮಾನಿಕ ದಾಳಿ ನಡೆಯೋ ಯಾವುದೇ ಸುಳಿವು ಪಾಕಿಸ್ತಾನ ಸರ್ಕಾರಕ್ಕೆ ಅಥವಾ ಉಗ್ರರಿಗಿರಲೇ ಇಲ್ಲ. ಇದಕ್ಕೂ ಮೊದಲು ಮೋದಿ ಎಂದಿನ ಹಾಗೆ ಸುದ್ದಿಗೋಷ್ಠಿ ನಡೆಸಿ ಹೋಗಿದ್ರು. ಭಯೋತ್ಪಾದನೆ ನಿಗ್ರಹದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಯಾವುದೇ ಉದ್ವಿಗ್ನತೆ ಪ್ರದರ್ಶಿಸದೆ ಕೂಲ್ ಆಗಿ 2047ರ ವೇಳೆಗೆ ಭಾರತದ ಅರ್ಥವ್ಯವಸ್ಥೆ ಹೇಗಿರಬೇಕು ಅನ್ನೋ ಕನಸನ್ನ ಹಂಚಿಕೊಂಡಿದ್ರು. 30 ನಿಮಿಷ ಭಾಷಣ ಮಾಡಿದ್ದ ಅವರು ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ಕೂಡ ಹಿಡಿತ ಇಟ್ಕೊಂಡಿದ್ರು. ಸಚಿವ ಸಂಪುಟದ ಯಾವುದೇ ಸಚಿವನೂ ಈ ಕಾರ್ಯಾಚರಣೆ ಬಗ್ಗೆ ಹೇಳಿಕೆ ಕೊಡ್ಲಿಲ್ಲ. ಸರ್ಕಾರದ ಮೇಲಿನ ಹಿಡಿತ ಈಗ ಮತ್ತೊಮ್ಮೆ ಅಂಥದ್ದೇ ಸಮರ ಕಲೆ ಕೌಶಲ್ಯವನ್ನ ಮೋದಿ ಸರ್ಕಾರ ಪ್ರದರ್ಶನ ಮಾಡಿ ಗಮನ ಸೆಳೆದಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋ ಘೋಷಣೆಯನ್ನ ಭಾರತ ಮೊದಲ ದಿನವೇ ಮಾಡಿತ್ತು. ಆದ್ರೆ ಇದನ್ನ ಯಾವಾಗ ಹೇಗೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ದಾಳಿ ನಂತರ ಮೋದಿ ಭದ್ರತಾ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಭೆ ನಡೆಸ್ತಾ ಇದ್ರು. ಏಪ್ರಿಲ್ 22ರ ಸುಮಾರು 2 ವಾರಗಳ ಆದ್ಮೇಲೆ ಭಾರತ ಸರ್ಕಾರ ಮೇ 7ಕ್ಕೆ ದೇಶಾದ್ಯಂತ ಅಣಕು ಡ್ರಿಲ್ ನಡೆಸಲಾಗುತ್ತೆ ಅಂತ ಘೋಷಣೆ ಮಾಡಿತು. ಆದ್ರೆ ಭಾರತೀಯ ಸೇನೆ ಇಲ್ಲಿ ಪಾಕಿಸ್ತಾನವನ್ನ ವಂಚಿಸಿ ಮೇ 7ರ ಆರಂಭದಲ್ಲೇ ಆಘಾತವನ್ನ ಕೊಡ್ತು. ಹೀಗೆ 3 ಸಲ ಕೂಡ ಪಾಕಿಸ್ತಾನಕ್ಕೆ ಚಿಕ್ಕ ಅನುಮಾನ ಕೂಡ ಬರದ ಹಾಗೆ ವರ್ತನೆ ಮಾಡಿ ದಾಳಿ ಮಾಡುವಲ್ಲಿ ಭಾರತ ಸಕ್ಸಸ್ ಆಗಿದೆ. ಏನಾದ್ರೂ ಪಾಕಿಸ್ತಾನದ ನಾಯಕರಿಗೆ ಮೋದಿಯವರ ಈ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿದ್ದಿದ್ರೆ ಪರಿಸ್ಥಿತಿ ಬೇರೆನೇ ಆಗಿರ್ತಾ ಇತ್ತು. ಆದ್ರೆ ತಮ್ಮದು ಬರೀ ಬೊಗಳೆ ಪೌರುಷ ಅಂತ ಈಗ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ.